ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಸಾರಿ, ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮೊದಲೇ ಆವತ್ತೇ ಹೇಳ್ದಾಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ. ಇನ್ನೊಂದು 2-3 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಪ್ಲೀಸ್ 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 ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಇದೆ, ಸಬ್ಸ್ಕ್ರಿಪ್ಷನ್ ಬರ್ತಾಯಿಲ್ಲ. ಪ್ಲೀಸ್ ಎಲ್ಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಗಲ್ಲ, ಏನಿದೆ, ಅದಕ್ಕೇನು ದುಡ್ಡು ಕೊಡೋಕ್ಕೇನು ಬೇಡ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು ಬಾರಿ ಕೂಡ ಅವಳ ಕಡೆ ನೋಡಲು ಹೋಗಲಿಲ್ಲ ಶರಶ್ಚಂದ್ರ. ಯಾಕೆ ಹೀಗಾಡ್ತಾ ಇದ್ದಾನೆ ಇವನು? ಈಗ ತಾನೇ ಇವನೇ ತಾನೇ ಒದ್ದಾಡ್ತಾ ಇದ್ದಿದ್ದು, ನನಗೆ ಪ್ರಾರ್ಥನಾ ಬೇಕು, ಬೇಕೇ ಬೇಕು ಅಂತ. ಈಗ ಸಾಕ್ಷಾತ್ ಅವಳೇ ಎದುರಿಗಿದ್ರು ಮಾತಾಡೋದು ಹಾಳಾಗೋಗ್ಲಿ. ಒಂದ್ಸಲ ನೋಡ್ತಾನೂ ಇಲ್ವಲ್ಲ ಆಸಾಮಿ. ಅಸಲಿಗೆ ಏನು ನಡೀತಾ ಇದೆ ಇವನ ಮನಸ್ಸಿನಲ್ಲಿ? ತಲೆ ಕೆಟ್ಟಿತ್ತು ಅನೀಶ್ಗೆ. ಅವಳು ಸಾಂಬಾರು ಬಡಿಸುತ್ತಿದ್ದರೂ ಇವನು ಸಾಕು ಬೇಕು ಅಂತ ಕೂಡ ಅಂತ ಇಲ್ಲ. ಕೈ ಇಟ್ಟು ಸಾಕು ಎನ್ನುವಂತೆ ತಡೆದಿದ್ದ ಅಷ್ಟೇ. ಹುಡುಗಿಗೆ ಯಾಕೋ ಇದು ಇಷ್ಟ ಆಗಲಿಲ್ಲ. ಅವನು ತನ್ನನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾನೆ ಎನ್ನಿಸಿತ್ತು ಅವಳಿಗೆ. ಅದ್ಯಾಕೋ ಬಹಳ ನೋವು ಕೊಟ್ಟಿತ್ತು ಪ್ರಾರ್ಥನಾಗೆ. ಸಾಂಬಾರು ತುಂಬ ಚೆನ್ನಾಗಿದೆ ರಂಗಜ್ಜ, ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕಿ ಪ್ರಾರ್ಥನಾ ಎಂದಿದ್ದ. ಅಲ್ಲಿದ್ದ ನಿಶ್ಶಬ್ದ ಸಹಿಸಲಾಗದೆ ಅನೀಶ್, ಅಯ್ಯ ಅನಿ, ಅದನ್ನ ನಾನು ಮಾಡಿದ್ದಲ್ಲ, ನಮ್ಮ ಪುಟ್ಟಕ್ಕ ಮಾಡಿದ್ದು. ನಾನು ಬ್ಯಾಡ ಅಂದ್ರೂ ಬುಡ್ದಂಗೆ ಮಾಡೈತೆ, ಭಾಳ ಚುರುಕು ಕೆಲಸದಾಗೆ ನಮ್ಮ ಪುಟ್ಟಕ್ಕ ಎಂದಿದ್ದರು ರಂಗಜ್ಜ. ತಟ್ಟನೆ ತಲೆ ಎತ್ತಿ ಅವಳತ್ತ ನೋಡಿದ್ದ ಕಣ್ಣರಳಿಸಿ ಶರಶ್ಚಂದ್ರ. ಮೆಚ್ಚುಗೆಯ ಮಹಾಪುರವೇ ಹರಿದು ಬಂದಿತ್ತು ಅವನ ಆ ನೋಟದಲ್ಲಿ. ಮತ್ತೆ ತಲೆ ತಗ್ಗಿಸಿ ಬಿಟ್ಟಿದ್ದ ಅವನು. ಅವಳು ಅವನನ್ನೇ ನೋಡುತ್ತಿದ್ದಳು. ಈಗಾದರೂ ಮಾತಾಡಾರೇನೋ ಅಯ್ಯುವಯ್ಯ ನೋಡುವ ಎಂದುಕೊಂಡಿದ್ದಳು ಹುಡುಗಿ. ಒಂದೇ ಒಂದು ಮಾತಿಲ್ಲ. ಮೆಚ್ಚುಗೆ ಹಾಳಾಗಲಿ. ಯಾಕೋ ಕಂಗಳು ತುಂಬಿ ಬಂದವು ಅವಳಿಗೆ. ಅವನ ಈ ಬಗೆಯ ವರ್ತನೆ ಅವಳನ್ನು ಬಾಧಿಸಿ ಬಿಟ್ಟಿತ್ತು. ಅವನು ತಾನು ಇನ್ನು ಮುಂದೆ ಈ ಹುಡುಗಿಯಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಬೇಕು ಎಂಬ ನಿರ್ಧಾರ ಮಾಡಿಕೊಂಡು ಬಿಟ್ಟಿದ್ದ. ಅವಳನ್ನು ನೋಡಿದರೆ ತಾನೇ ಇಂತಹ ತಲೆಬುಡವಿಲ್ಲದ ಆಲೋಚನೆ ಬರುವುದು ನನಗೆ. ಅವಳನ್ನು ನಾನು ಏನೇನೋ ಕೇಳೋದು, ಅವಳು ನೋವು ಅನುಭವಿಸೋದು, ಇವೆಲ್ಲ ಯಾಕೆ ಬೇಕು? ಅವಳ ಅಳು ನೋವು ನನ್ನಿಂದ ಸಹಿಸೋಕ್ಕಾಗಲ್ಲ. ನನ್ನ ಅರ್ಥವಿಲ್ಲದ ಪ್ರಶ್ನೆಗಳಿಂದ ತಾನೇ ಅವಳಿಂದು ಅತ್ತಿರುವುದು. ಬೇಡವೇ ಬೇಡ ಇವ್ಯಾವುದೂ ಕೂಡ. ಆದಷ್ಟು ಅವಳನ್ನು ನೋಡದೆ ಮಾತನಾಡದೇ ಇರುವುದು ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದು. ಕಷ್ಟ ಆಗಬಹುದು ನನಗೆ ಅವಳಿಂದ ಅಂತರ ಕಾಯ್ದುಕೊಳ್ಳೋದು. ಇದು ನಾನು ಅಂದುಕೊಳ್ಳುತ್ತಾ ಇರೋದು ಎಷ್ಟನೇ ಬಾರಿಯೋ. ಪ್ರತಿ ಸಾರಿ ಕೂಡ ಸೋಲುತ್ತೇನೆ ನಾನು. ಈ ಬಾರಿ ಕಷ್ಟ ಆಗಬಹುದು, ಆದರೂ ಅನಿವಾರ್ಯ. ಪ್ರಯತ್ನ ಪಡಲೇಬೇಕು. ಆ ಪ್ರಯತ್ನದ ಮೊದಲ ಹೆಜ್ಜೆಯೇ ಇದು. ಆದರೆ ಅವನ ಈ ವರ್ತನೆ ಅವಳಿಗೆ ಇನ್ನಷ್ಟು ನೋವು ಕೊಡುತ್ತಿರುವುದು ಅವನ ಅರಿವಿಗೆ ಬರಲಿಲ್ಲ. ಊಟ ಮಾಡಿದವನು ಅಲ್ಲಿಂದ ಎದ್ದು ನಡೆಯುವವನಿದ್ದ. ಕ್ಷಣ ನಿಂತವನು, ರಂಗಜ್ಜ, ಊಟ ತುಂಬ ಚೆನ್ನಾಗಿತ್ತು. ನೀವಿಬ್ಬರು ನಮ್ಮ ಜೊತೆಗೆ ಕೂತ್ಕೋಬೋದಿತ್ತು. ಬಿಡಿ, ಈಗ ಊಟ ಮಾಡಿಬಿಡಿ, ಆಲ್ರೆಡಿ ಲೇಟ್ ಆಗಿದೆ ಎಂದು ನಡೆದು ಬಿಟ್ಟಿದ್ದ. ಇತ್ತ ಕಡೆ ತಿರುಗದೆ ಅವನ ಹಿಂದೆಯೇ ಅನೀಶ್ ಕೂಡ ನಡೆದಿದ್ದ. ಪ್ರಾರ್ಥನಾ ಮುಖ ನೋಡಿದವನಿಗೆ ಏಕೋ ಸರಿಯಿಲ್ಲ ಎನ್ನಿಸಿತು. ಬಾವ, ಪುಟ್ಟಕ್ಕ, ಊಟ ಮಾಡುವ ಎಂದು ಕರೆದಿದ್ದರು ರಂಗಜ್ಜ. ತಾತ, ನಂಗ್ಯಾಕೋ ಹಸಿವಾಯ್ತಾ ಇಲ್ಲ, ನೀವು ಊಟ ಮಾಡಿ ತಾತ, ಬನ್ನಿ ನಾನು ಬಡಿಸ್ತೀನಿ ಎಂದಿದ್ದಳು ಪ್ರಾರ್ಥನಾ. ಅವಳಿಗೆ ಊಟ ಮಾಡುವ ಮನಸ್ಸೇ ಹೋಗಿಬಿಟ್ಟಿತ್ತು. ಅಷ್ಟು ನೋವಾಗಿಬಿಟ್ಟಿತ್ತು ಅವಳಿಗೆ ಶರಶ್ಚಂದ್ರನ ವರ್ತನೆಯಿಂದ. ಇದ್ಯಾಕವ್ವ ಪುಟ್ಟಕ್ಕ, ಹಂಗೆಲ್ಲ ಹೋಗಿ ಊಟ ಮಾಡದೆ ಮನಿಕಬಾರ್ದು, ಉಪವಾಸ ಕಣವ. ನಾನು ಊಟ ಮಾಡಿಬಿಟ್ಟು ಒಂದೊಡ್ಲ ಹಾಲು ಬಿಸಿ ಮಾಡಿಬಿಟ್ಟು ಕೊಡ್ತೀನಿ, ಆಮ್ಯಾಕೆ ಮನೆ ಕಳುವಂತೆ. ನೀನೇನು ಬಡ್ಸೋದು ಬೇಡ ಕಣೋ, ನಾನೇ ಹಾಕತೀನಿ, ಇಲ್ಲೇ ಅದೆಲ್ಲ ಎಲ್ಲನೂ ಎಂದು ಕುಳಿತಿದ್ದರು ಊಟ ಮಾಡಲು ರಂಗಜ್ಜ. ಹಂಗ್ಯಾಕೋ ಏನೋ ಬೇಡ ಅನ್ನಿಸ್ತಾ ಇದೆ ತಾತ, ನಾನು ಮ್ಯಾಕೆ ಹೋಗಿರ್ತೀನಿ ಹಂಗಾರೆ ತಾತ, ಪಾತ್ರೆ ಏನಾರ ಬೆಳಗ್ಬೇಕಾ ನಾನು ಎಂದಿತ್ತು ಹುಡುಗಿ. ಅಯ್ಯ ಬೇಡ ಕಣವ, ಅದಕ್ಕೆಲ್ಲನೂ ಬ್ಯಾರೆ ಜನ ಅವರೇ, ನಾಳೆ ಒತ್ತಾರನೇ ಬಂದ್ಬಿಟ್ಟು ಎಲ್ಲನೂ ಕೆಲಸ ಮಾಡಿಬಿಟ್ಟು ಹೋಯ್ತಾರೆ ಅವರೇಯ. ನೀನು ಹಂಗೆ ಮನಿಕೆ ಬೇಡ ಪುಟ್ಟ, ಈಗ ಹೋಗಿರು, ಆಮ್ಯಾಕೆ ಕೂಗ್ತೀನಿ ಬಂದ್ಬಿಟ್ಟು. ಯಾಕೆ, ನಾನೇನು ಮಾಡಿದೆ ಈಗ ಎಂದಿದ್ದರು ರಂಗಜ್ಜ.
ಶರಶ್ಚಂದ್ರ ಯಾಕೋ ಹಿಂಗಾಡ್ದೆ ಮಗ ಎಂದು ಕೇಳಿದ್ದ ಅನಿ. ಯಾಕೆ ನಾನೇನು ಮಾಡಿದೆ ಈಗ ಅನಿ ಎಂದು ಅವನನ್ನೇ ಪ್ರಶ್ನಿಸಿದ್ದ ಶಾಂತವಾಗಿ ಶರಶ್ಚಂದ್ರ. ಏನು ಮಾಡ್ದ ನನ್ನೇ ಕೇಳ್ತಾ ಇದೀಯಾ ನೀನು ಚಂದ್ರು? ಆಗಲೇ ನನ್ನ ಹತ್ರ ನೀನೇ ತಾನೇ ಗೋಳಾಡಿದ್ದು ನನಗೆ ಪ್ರಾರ್ಥನಾ ಬೇಕು ಬೇಕೇ ಬೇಕು ಅಂತ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಾವು ಏನು ಮಾಡಿದ್ರಿ ನೆನಪಿದೆಯಾ ನಿಮಗೆ ಎಂದು ಕುಟುಕಿದ ಗೆಳೆಯನನ್ನ. ಅದೇ ಅಮಾಯಕ ನೋಟ ಹರಿಸಿದ ಪ್ರಶ್ನಾರ್ಥಕವಾಗಿ ಅವನೆಡೆಗೆ ಶರಶ್ಚಂದ್ರ. ಏನು ಹಂಗೆ ನೋಡ್ತಿದೀಯಾ? ಏನು ಮಾಡ್ತಾ ಇರೋದು ಈಗ ನೀನು? ಅವಳು ನನ್ನಿಂದ ದೂರ ಹೋದರೆ ನನ್ನಿಂದ ಆಗಲ್ಲ ಅಂದೆ ಅಲ್ವಾ? ಈಗ ಆ ಹುಡುಗಿನೇ ಸಾಕ್ಷಾತ್ ನಿನ್ನ ಮುಂದೆನೇ ಇದ್ದಾಳೆ. ನಿಮಗೆ ಊಟ ಆಗ್ತಾ ಇದ್ರೆ ಅವಳನ್ನು ಮಾತಾಡ್ಸೋದು ಹೋಗಲಿ, ಅವಳ ಕಡೆ ಒಂದು ಸಲ ನೋಡ್ಲೂ ಇಲ್ವಲ್ಲೋ ನೀನು? ನೀನು ಹಿಂಗೆ ಅವಳನ್ನು ಇಗ್ನೋರ್ ಮಾಡಿದ್ರೆ ಅದು ಹೆಂಗೆ ಅವಳು ನಿನಗೆ ಹತ್ರ ಆಗ್ತಾಳೆ? ಹಾಂ, ಮಾತಾಡೋ ಮಾರಯ್ಯ, ಏನು ನಿನ್ನ ಕಥೆ ಎಂದು ಗದರಿದ್ದ ಗೆಳೆಯನನ್ನ ಅನಿ. ನಾನು ಅವಳನ್ನು ನೋಡಿದರೆ ತಾನೇ ಇಷ್ಟೆಲ್ಲ ರಾಮಾಯಣ ಆಗೋದು, ಹುಚ್ಚುಚ್ಚು ಆಲೋಚನೆ ಬರೋದು, ಅವಳನ್ನು ಅಳಿಸಿ ನಾನು ಅಳೋದು. ಅವೆಲ್ಲ ಬೇಡ ಅಂತಲೇ ಅವಳಿಂದ ಆದಷ್ಟು ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕಷ್ಟ ಆದರೂ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಎಂದಿದ್ದ ನಿರಾಶಾ ಭಾವದಲ್ಲಿ ಶರಶ್ಚಂದ್ರ. ಅದೇನು ಓಡ್ತಾ ಇರುತ್ತೋ ನಿನ್ನ ತಲೆಯಲ್ಲಿ ಮಗ? ಹೀಗೆಲ್ಲ ಮಾಡಿ ನೀನೇ ನಿನ್ನ ಕೈಯಾರ ಅವಳನ್ನು ನಿನ್ನಿಂದ ದೂರ ಮಾಡ್ಕೋತೀಯ ನೀನು ಕಣೋ. ಇವೆಲ್ಲ ಬೇಡ ಮಗ, ನೀನು ಹೇಳಿಬಿಡು ಅವಳಿಗೆ, ನನಗೆ ನೀನು ಬೇಕು, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ನನಗೆ ಅಂತ. ಇದ್ಯಾವ ತಲೆನೋವು ಇರಲ್ಲ ಆಗ ಎಂದಿದ್ದ ಅನೀಶ್. ವಿಷಾದದ ನಗು ಅವನ ಮುಖದ ಮೇಲಾಡಿತು. ನನಗೆ ನೀನು ಬೇಕು ಅಂತ ಹೇಗೆ ಹೇಗೆ ಹೇಳಲಿ ನಾನು? ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವುದು ಬೇಡವೇ? ನನ್ನ ಮನಸ್ಸಿನಲ್ಲಿ ಅವಳು ಇದ್ದರೆ ಸಾಕೆ. ಅವಳಿಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಎಂದು ತಿಳಿಯದೆ ಹೇಗೆ ಹೇಳಲಿ ಹೇಳು? ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಗೆ, ಅದು ನನ್ನಂಥವನು, ನೀನೇ ಹೇಳು. ಹಾಗೆ ಹೇಳಲು ಸಾಧ್ಯವೇ? ನನ್ನ ಸ್ವಾರ್ಥಕ್ಕೋಸ್ಕರವೇ ಅವಳನ್ನು ನನ್ನ ಮನೆಗೆ ತಂದೆ ಎಂದುಕೊಳ್ಳುವುದಿಲ್ಲವೇ ಹುಡುಗಿ? ಬೇಡ, ಇದ್ಯಾವುದೂ ಬೇಡ ನನಗೆ. ನಾನು ಹೀಗೆ ಚೆನ್ನಾಗಿದ್ದೀನಿ. ನೀನು ನನ್ನ ಚಿಂತೆ ಬಿಡು, ಮಲಗು ಹೋಗು, ಗುಡ್ ನೈಟ್ ಎಂದು ಅವನನ್ನು ಕಳುಹಿಸಿದ್ದ ಶರಶ್ಚಂದ್ರ. ಅವನನ್ನು ಕಳುಹಿಸಿ ಅಲ್ಲಿಯೇ ಇದ್ದ ಒಂದು ಕುರ್ಚಿಯಲ್ಲಿ ಕುಳಿತು ಹಿಂದಕ್ಕೆ ತಲೆಯಾನಿಸಿ ಕಣ್ಣು ಮುಚ್ಚಿದ ಕಂಗಳ ಒಳಗೂ ಅವಳನ್ನೇ ಕಂಡಂತಾಯಿತು ಅವನಿಗೆ. ಭಾರವಾದ ನಿಟ್ಟುಸಿರು ಬಿಟ್ಟ. ನನ್ನ ಹಣೆಯಲ್ಲಿ ಬರೆದಿರುವುದು ಇಷ್ಟೇ. ನಾನು ಬಯಸಿದ್ದು ಯಾವುದೂ ನನಗೆ ದಕ್ಕುವುದಿಲ್ಲ. ನನಗೂ ತಿಳಿದ ವಿಷಯವೇ ಅದು. ನಾನು ಸಾಕಷ್ಟು ಪ್ರಯತ್ನಪಟ್ಟೆ. ಬೇಡ, ಪ್ರಪಂಚದ ಯಾವ ಹಂಗೂ ಬೇಡ ನನಗೆ. ಅಮ್ಮ ನನಗೆ ವಹಿಸಿದ್ದ ಒಂದು ಕರ್ತವ್ಯ ಇದೆಯಲ್ಲ, ಅದಕ್ಕೋಸ್ಕರ ಮಾತ್ರವೇ ನನ್ನ ಬದುಕನ್ನು ಮೀಸಲಾಗಿಡೋಣ ಎಂದು ನನ್ನ ಶಕ್ತಿಗೂ ಮೀರಿ ಪ್ರಯತ್ನಿಸಿದೆ. ನನ್ನ ಒಂದು ತಪ್ಪಿನಿಂದ ನನ್ನ ಅಮ್ಮನನ್ನು ಕಳೆದುಕೊಂಡಿದ್ದ ನನಗೆ ಇನ್ನೊಂದು ಅನಾಹುತ ಆಗುವುದು ಇಷ್ಟವಿಲ್ಲ. ಅಷ್ಟಕ್ಕೂ ಅನಾಹುತ ಆಗುವುದಕ್ಕೆ ಇನ್ನೇನು ಬಾಕಿ ಇದೆ? ಆದರೂ ಮತ್ಯಾರೋ ನನಗೆ ಆತ್ಮೀಯರಾಗಿ ಅವರನ್ನು ಮತ್ತೆ ಕಳೆದುಕೊಂಡು ಬದುಕುವುದು ನನಗೆ ಸಾಧ್ಯವಿಲ್ಲ ಎನ್ನಿಸಿತು. ಅದಕ್ಕೆ ನಾನ್ಯಾರನ್ನೂ ನನ್ನ ಆತ್ಮೀಯತೆಯ ಪರಿಧಿಯೊಳಗೆ ಬಿಟ್ಟುಕೊಂಡಿರಲಿಲ್ಲ ನನ್ನ ಇಷ್ಟು ವರ್ಷದ ಬದುಕಿನಲ್ಲಿ. ಆದರೆ ಈ ಹುಡುಗಿ ಅದ್ಯಾವ ಮಾಯದಲ್ಲಿ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದಳೋ ತಿಳಿಯಲೇ ಇಲ್ಲ ನನಗೆ. ನಾನು ಅವಳಿಗೆ ಯಾವ ಕಡೆಯಿಂದ ನೋಡಿದರೂ ಕೂಡ ಸರಿಯಾದ ಜೋಡಿಯಲ್ಲ. ಗೊತ್ತು ನನಗೆ. ಹೇಗೆ ಸರಿಯಾಗಿ ಜೋಡಿಯಾಗಲು ಸಾಧ್ಯ? ಅದಿನ್ನೂ ಓದುತ್ತಿರುವ ಪುಟ್ಟ ಹುಡುಗಿ ನಾನು ನನ್ನ 36 ವಸಂತಗಳನ್ನು ಕಂಡ ವಯಸ್ಕ ವ್ಯಕ್ತಿ. ಅವಳ ವಯಸ್ಸಿಗಿಂತ ಅರ್ಧಕ್ಕರ್ಧ ವಯಸ್ಸು ದೊಡ್ಡವನು ನಾನು. ನನ್ನಂಥವನು ಅವಳ ಹತ್ತಿರ ಹೋಗಿ ನನಗೆ ನೀನು ಬೇಕು, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ನನಗೆ ಅನ್ನಲು ಸಾಧ್ಯವೇ? ಹೇಗೆ ತಾನೇ ಸಾಧ್ಯ? ಆದರೆ ಈ ಪ್ರೀತಿ ಎಂಬ ಭಾವನೆ ಇದೆಯಲ್ಲ, ಇದು ವಯಸ್ಸು, ರೂಪ, ಆಸ್ತಿ, ಅಂತಸ್ತು ನೋಡಿ ಬರುವುದೇ? ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಲ್ಲವೇ? ಅದು ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಆಗಬಹುದು, ಯಾರ ಮೇಲೆ ಬೇಕಾದರೂ ಬರಬಹುದು ಅಲ್ಲವೇ? ಇದರಲ್ಲಿ ನನ್ನ ತಪ್ಪೇನಿದೆ? ನಾನು ಅಸಹಾಯಕ ಈ ವಿಷಯದಲ್ಲಿ. ನಾನು ಸಾಕಷ್ಟು ತಡೆದೆ ನನ್ನ ಮನಸ್ಸನ್ನು ಅವಳತ್ತ ವಾಲದಂತೆ. ಸಾಧ್ಯವಾಗಲಿಲ್ಲ ನನ್ನಿಂದ. ಏನು ಮಾಡಲಿ ನಾನು? ತಲೆ ವಿಪರೀತ ಸಿಡಿಯತೊಡಗಿತ್ತು ಅವನಿಗೆ. ತನ್ನ ಯೋಚನೆಗೆ ಕೊನೆ ಮೊದಲೇ ಇಲ್ಲ ಎನಿಸಿಬಿಟ್ಟಿತ್ತು. ರಂಗಜ್ಜನಿಗೆ ಹೇಳಿ ಒಂದು ಕಪ್ ಟೀ ಮಾಡಿಸಿಕೊಂಡು ಕುಡಿಯುವುದ ಹೊರತು ತಲೆನೋವು ಕಡಿಮೆ ಆಗುವ ಲಕ್ಷಣ ಕಾಣುತ್ತಿಲ್ಲ ಎಂದುಕೊಂಡವನೇ ಎದ್ದು ಹೊರನಡೆದಿದ್ದ ಶರಶ್ಚಂದ್ರ. ರಂಗಜ್ಜನಿಂದ ಹೇಗೋ ತಪ್ಪಿಸಿಕೊಂಡ ಹುಡುಗಿ ತನಗೆಂದು ಕೊಟ್ಟಿದ್ದ ಮಹಡಿಯ ಮೇಲಿನ ರೋಮಿಗೆ ಬಂದು ಹಾಸಿಗೆಯ ಮೇಲೆ ಬೋರಲು ಮಲಗಿ ಬಿಕ್ಕಿ ಹತ್ತು ಬಿಟ್ಟಿದ್ದಳು. ಅಲ್ಲ, ನಾನೇನು ಮಾಡಿವ್ನಿ ಈ ವಯ್ಯಂಗೆ? ಯಾಕೆ ಏನೂ ಮಾತಾಡ್ತಾನೆ ಇಲ್ವಲ್ಲ ನನ್ನ ತಾವು? ತಾತನ ಹತ್ರವ ಅವರು ಸಾಂಬಾರು ಮಾಡ್ತೀನಿ ನಾನೇಯ? ಪುಟ್ಟಕ್ಕ ಅಂದ್ರೂ ಕೇಳ್ದಂಗೆ ನಾನೇ ಮಾಡ್ತೀನಿ ಬುಡಿ ತಾತ ಅಂದ್ಬಿಟ್ಟು ನಾನೇ ಅಷ್ಟು ಕಾಳು
ಕಾಳಜಿಯಿಂದ ಮಾಡಿದ್ದೆ. ಇವಯ್ಯ ಮೆಚ್ಚುಗೆ ಮಾತಾಡೋದಿರಲಿ, ನನ್ನ ಕಡೆಗೆ ಒಂದು ಸಲವ ನೋಡ್ಲೂ ಇಲ್ವಲ್ಲ. ಯಾಕೆ, ನಾನೇನು ತಪ್ಪು ಮಾಡಿವ್ನಿ, ಅಪರಾಧ ಮಾಡಿವ್ನಿ ಅಂಥದ್ದು? ನನಗೆ ಬೇಕು ಬೇಕು ಅಂತಲೇ ನಿರ್ಲಕ್ಷ್ಯ ಮಾಡ್ತಾವ್ರೆ ಇವಯ್ಯ ಪ್ರೊಫೆಸರು. ಕಣ್ಣೀರು ಸುರಿಸುತ್ತಲೇ ಇದ್ದಳು ಹುಡುಗಿ. ಅವನ ನಿರ್ಲಕ್ಷ್ಯವನ್ನು ಪದೇ ಪದೇ ನೆನೆದು ಯಾಕೋ ಅವಳಿಗೆ ಅನಾಥ ಭಾವ ವಿಪರೀತವಾಗಿ ಕಾಡಿತು ಎಂದು. ತನ್ನನ್ನು ಹೆತ್ತು ಮತ್ತೆ ಬಾರದ ಲೋಕಕ್ಕೆ ತೆರಳಿದ್ದ ತನ್ನ ಹೆತ್ತಮ್ಮ, ತನಗೆ ಕೈಲಾದಷ್ಟು ಪ್ರೀತಿ ಮಮತೆಯನ್ನು ಧಾರೆ ಎರೆದು ಬೆಳೆಸಿದ್ದ ತನ್ನ ಅಜ್ಜಮ್ಮ ಬಹಳವಾಗಿ ನೆನಪಿಗೆ ಬಂದಿದ್ದರು ಹುಡುಗಿಗೆ. ಅಮ್ಮ, ಯಾಕೆ ನೀನು ನನ್ನ ಅನಾಥೆಯನ್ನಾಗಿ ಮಾಡಿ ಹೋಗಿದ್ದು? ಈ ಪ್ರಪಂಚ ಸರಿಯಿಲ್ಲ ಕಣಮ್ಮ, ಭಾಳ ಕೆಟ್ಟದು. ಒಂದು ಹೆಣ್ಮಗಿನ ಹೀಗೆ ಒಂಟಿಯಾಗ್ಬಿಟ್ಟು ನೀನು ಹೋಗಬಾರ್ದಾಗಿತ್ತು. ತಾಯಿ ಇಲ್ದಿರ ಹೆಣ್ಮಗ ಅನುಭವಿಸೋ ಕಷ್ಟ ಗೊತ್ತಿತ್ತು ಅಲ್ವಾ ನಿಂಗೂವೆ? ಆದ್ರೂ ನನ್ನ ಬಿಟ್ಬಿಟ್ಟು ಯಾಕೆ ಹೋಗಿದ್ದು ನೀನು? ತಾನು ಬಾಲ್ಯದಲ್ಲಿ ಅನುಭವಿಸಿದ್ದ ಯಾತನೆ, ವಯಸ್ಸಿಗೆ ಬಂದಾಗ ಅನುಭವಿಸಿದ್ದ ನರಕ ಯಾತನೆ ಎಲ್ಲವೂ ಎಳೆ ಎಳೆಯಾಗಿ ಅವಳ ಕಣ್ಮುಂದೆ ಬಂದಿದ್ದವು. ತನ್ನದೇ ಮನೆಯಲ್ಲಿ ತನ್ನದೇ ಹೆತ್ತ ತಂದೆ ತನ್ನನ್ನು ಮಗಳು ಅಂತಾನೂ ನೋಡದೆ ನರಕ ದರ್ಶನ ಮಾಡಿಸಿದ್ದು ನೆನಪಾಗಿ ರಕ್ತ ಕುದಿಯಿತು ಅವಳಿಗೆ ಒಮ್ಮೆ. ಅವನೆಂಥ ತಂದೆ, ಬರೀ ಹೆತ್ತೋನಾದರೆ ಸಾಕ? ತಂದೆಯಾದವನು ಮಗಳಿಗೆ ನೀಡಬೇಕಾಗಿದ್ದ ಭದ್ರತಾ ಭಾವ, ಮಮತೆ, ವಾತ್ಸಲ್ಯ ಏನೊಂದನ್ನು ಕಿಂಚಿತ್ತೂ ನೀಡದಿದ್ದವನು ತಂದೆ ಅನಿಸಿಕೊಳ್ಳೋಕೆ ನಾಲಾಯಕ್ಕು. ನಾನು ಅವನ್ನ ಅಪ್ಪ ಅಂತವ ಒಪ್ಕೊಳ್ಳೋಕ್ಕಿಲ್ಲ ಯಾವತ್ತೂ ಅಂದುಕೊಂಡಳು ಪ್ರಾರ್ಥನಾ ಕಣ್ಣೀರು ಹರಿಸುತ್ತಲೇ. ನೀನು ಹೋದೆ, ಅಜ್ಜಮ್ಮ ಆದ್ರೂ ನನ್ನ ಪಾಲಿಗೆ ಅವರೇ ಅಂದ್ಕೊಂಡು ನೆಮ್ಮದಿ ಆಗಿದ್ದೆ. ಆದರೆ ಆ ದೇವರಿಗೆ ನಾನು ಖುಷಿಯಾಗಿರೋದು ಇಷ್ಟನೇ ಇಲ್ಲ ಅನ್ನಿಸ್ತದೆ. ಅವರನ್ನೂ ತನ್ನ ಹತ್ರಕ್ಕೆ ಕರೆಸ್ಕೊಬಿಟ್ಟ. ಮತ್ತೆ ಒಂಟಿಯಾಗ್ಬಿಟ್ಟೆ ನಾನು. ನೋಡು ಅಮ್ಮ, ಅಜ್ಜಮ್ಮ ನೋಡಿ ನಿಮ್ಮ ಪರಿಸ್ಥಿತಿನ. ಈ ಪ್ರಪಂಚದಾಗೆ ನನ್ನವರು ಅಂತವ ಯಾರೂ ಇಲ್ದಂಗೆ ಬದುಕ್ತಾ ಇವನಿ. ಯಾರೂ ಇಲ್ಲ ನನಗೆ, ಯಾರೂ ಇಲ್ಲ. ಬಿಕ್ಕಿದಳು ಹುಡುಗಿ ಒಂದೇ ಸಮನೆ. ಶರಶ್ಚಂದ್ರನ ಒಂದು ವರ್ತನೆ ಅವಳಿಗೆ ಅನಾಥ ಭಾವ ಜಾಗೃತವಾಗುವಂತೆ ಮಾಡಿಬಿಟ್ಟಿತ್ತು. ಯಾಕೆ? ಅದು ಅವಳ ಯೋಚನೆಯ ಪರಿಧಿಗೆ ನಿಲುಕದ ವಿಷಯ. ಹಾಸಿಗೆಯಲ್ಲಿ ಬೋರಲು ಮಲಗಿ ಅಳುತ್ತಲೇ ಇದ್ದಳು ಪ್ರಾರ್ಥನಾ. ರಂಗಜ್ಜ, ಏನು ಮಾಡ್ತಾ ಇದ್ದೀರಾ? ಊಟ ಮಾಡಿದ್ರಾ? ನನಗೆ ಯಾಕೋ ವಿಪರೀತ ತಲೆ ಸಿಡಿತಾ ಇದೆ ರಂಗಜ್ಜ, ಒಂದು ಲೋಟ ಟೀ ಸಿಗುತ್ತಾ? ಸಣ್ಣ ದನಿಯಲ್ಲಿ ಕೇಳಿದ ಶರಶ್ಚಂದ್ರ ಸಂಕೋಚದ ಸಮಯದಲ್ಲಿ. ಈ ಸಮಯದಲ್ಲಿ ಅವರಿಗೆ ತೊಂದರೆ ಕೊಡುವುದು ಅವನಿಗೆ ಇಷ್ಟವಿಲ್ಲ. ಆದರೆ ತಲೆ ಒಡೆದೇ ಹೋಗಿಬಿಡುವುದೇನೋ ಎನ್ನುವಷ್ಟು ಸಿಡಿಯುತ್ತಿತ್ತು ಅವನಿಗೆ. ಅನಿವಾರ್ಯವಾಗಿ ಕೇಳಿದ್ದ ಶರಶ್ಚಂದ್ರ. ಅಯ್ಯ, ಅದಕ್ಕೆ ಯಾಕೆ ಸಂಕೋಚ ಪಡ್ತೀಯ ಚಂದ್ರು? ಅದ್ಯಾವ ದೊಡ್ಡ ಕೆಲಸ, ಈಗಲೇ ಮಾಡಿಕೊಡ್ತೀನಿ ಇರೋ ವಸಿಯ. ನೀನು ಬ್ಯಾಡದೇ ಇರೋ ಯೋಚನೆಯ ಬಿಟ್ಬಿಟ್ಟು ನೆಮ್ಮದಿಯಾಗಿರೋದು ನೋಡು ಚಂದ್ರು. ಅದಕ್ಕೆ ಹಿಂಗೆಲ್ಲ ಆಯ್ತದೆ ನಿಂಗೆ? ಇನ್ನದು ಅಂಥವ ಒಂದು ಸಂಸಾರ ಇದ್ದಿದ್ರೆ? ಸಣ್ಣದಾಗಿ ಗೊಣಗಿದ್ದರು ರಂಗಜ್ಜ ನೆಟ್ಟಿಸಿರು ಬಿಟ್ಟು. ಅದು ಅವನಿಗೂ ಕೇಳಿಸಿತ್ತು. ವಿಷಾದದ ನಗು ಅವನ ಮುಖದ ಮೇಲಾಡಿತು. ನೆಮ್ಮದಿ, ಸುಖ, ಸಂಸಾರ ನನ್ನ ಹಣೆಯಲ್ಲಿ ಭಗವಂತ ಬರೆದೇ ಇಲ್ಲ ಅಂಥದ್ದನ್ನೆಲ್ಲ ಎಂದುಕೊಂಡು ಭಾರವಾದ ನಿಟ್ಟಿಸಿರು ಬಿಟ್ಟಿದ್ದ ಶರಶ್ಚಂದ್ರ. 2 ಲೋಟ ತಂದಿದ್ದರು ರಂಗಜ್ಜ ಒಂದು ಪ್ಲೇಟಲ್ಲಿ ಇಟ್ಟು. ಇದೇನು ರಂಗಜ್ಜ, ಯಾರಿಗೆ ಎಂದಿದ್ದ ಶರಶ್ಚಂದ್ರ. ಯಾಕೋ ಗೊತ್ತಿಲ್ಲ ಪುಟ್ಟಕ್ಕ ಊಟ ಬೇಡ ಅಂದ್ಬಿಟ್ಟು ಹೋಗವಳೆ. ಅದಕ್ಕೆ ಒಂದು ಲೋಟ ಹಾಲಾದರೂ ಕುಡಿಲಿ ಅಂತವ ಬಿಸಿ ಮಾಡಿಬಿಟ್ಟು ತಂದೀವ್ನಿ ಎಂದಿದ್ದರು ರಂಗಜ್ಜ. ವಾಟ್, ಅವಳು ಯಾಕೆ ಊಟ ಮಾಡಿಲ್ಲ? ಏನು ಹುಡುಗಿನೋ ಏನೋ, ಹಾಗೆಲ್ಲ ಊಟ ಮಾಡದೆ ಮಲಗಿದ್ರೆ ಆರೋಗ್ಯಗೆ ಏನಾಗಬೇಡ. ಕೊಡಿ ಇಲ್ಲಿ ರಂಗಜ್ಜ, ನಾನೇ ತೊಗೊಂಡು ಹೋಗಿ ಕೊಡ್ತೀನಿ. ಹಾಗೆ ಅನ್ನ ಮಜ್ಜಿಗೆ ಆದರೂ ಕಲಿಸಿಕೊಡಿ, ಊಟ ಮಾಡ್ತಾಳೇನೋ ನೋಡ್ತೀನಿ ಎಂದಿದ್ದ. ಅಲ್ಲ, ಇವಯ್ಯ ನಂತಾವು ಮಾತಾಡಲಿಲ್ಲ ಅಂತವ ಈ ಪಾಟಿ ಬತ್ತಾದಲ್ಲ ನನಗೆ. ನಾನು ಯಾಕೆ ಮಾತಾಡಿಸ್ಬೇಕು ಅಂತವ ಅನ್ಕೋಬೇಕು ನಾನು ಯಾರೋ ಅವರಿಗೆ ಅಂತವ ನನ್ನ ಮಾತಾಡ್ಸಾರು ಪ್ರೊಫೆಸರು? ನೆಂಟ್ರ, ಇಷ್ಟರ, ಬಂಧುನ, ಬಳಗನ? ಚೆಂದಾಗದೆ ನನ್ನ ಕತೆ. ಅದೇನೋ ಅಂತವ ಏನೇನೋ ಅನ್ಕೋತೀನೋ ನಾನುವೆ. ನನಗಾರ ಬುದ್ಧಿ ಬೇಡವಾ? ಮೇಘನಾ ಮೇಡಮ್ಮು ಬೈದಾರೇನೋ ಅವಯ್ಯಂಗೆ ಬ್ಯಾರೆಯವ್ರು ತಾವು ಮಾತಾಡಿದ್ರೆ? ಬೈದೇ ಇದ್ದಾರ ಮತ್ತೆ? ಅವರು ಪ್ರೀತಿ ಮಾಡೋ ಹುಡುಗಿ ಬ್ಯಾರೆ ಹುಡುಗಿ ತಾವು ಮಾತಾಡಿದ್ರೆ ಸಿಟ್ಟು ಬರೋಕ್ಕಿಲ್ವ ಮತ್ತೆ? ಹಂಗುವೆ ಇವಯ್ಯ ನಂತಾವು ಮಾತಾಡೋದು ಮೇಡಮ್ಗೆ ಹೆಂಗೆ ಗೊತ್ತಾಯ್ತದೆ ಅಲ್ವಾ? ಈ ವಯ್ಯಂಗೆ ನಂತಾವು ಮಾತಾಡೋದು ಇಷ್ಟ ಇಲ್ವೇನೋ ಬಿಡು. ಅವರು ಏನಾರ ಮಾಡ್ಕೊಳ್ಳಿ, ನನಗೇನಾಗಬೇಕು? ಆ ವಯ್ಯ ಮಾತಾಡಿಸ್ದೇ ಇದ್ದರೆ ನನಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇವನಿ ಎಂದುಕೊಂಡು ಒಂದೇ ಸಮನೆ ಸುರಿಯುತ್ತಿದ್ದ ಕಣ್ಣೀರನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದಳು ಪ್ರಾರ್ಥನಾ. ಅದು ನಿಲ್ಲುವ ಯಾವುದೇ ಲಕ್ಷಣ ಕಾಣಲಿಲ್ಲ. ಈ ಹುಡುಗಿಯಿಂದ ನಾನು ಎಷ್ಟು ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತೀನೋ ಅಷ್ಟೇ ಅವಳ ಹತ್ತಿರ ಹೋಗೋ ಸಂದರ್ಭ ಕ್ರಿಯೇಟ್ ಆಗ್ತಿದೆ ನನಗೆ. ನಾನೆಷ್ಟು ಕಷ್ಟಪಟ್ಟು ಅವಳಿಂದ ಅಂತರ ಕಾಪಾಡಿಕೊಳ್ಳಲು ನೋಡ್ತಿದ್ದೀನೋ ನನಗಷ್ಟೇ ಗೊತ್ತು. ಅವಳನ್ನು ನೋಡದೆ ಮಾತನಾಡದೇ ಇರುವಂತಹ ನರಕ ಇನ್ನೊಂದಿಲ್ಲ ನನ್ನ ಪಾಲಿಗೆ. ಆದರೂ ಪ್ರಯತ್ನ ಮಾಡ್ತಿದ್ದೀನಿ. ಯಾಕೆ ಅಂದರೆ ಅವಳಿಗೋಸ್ಕರ, ಪ್ರಾರ್ಥನಾಗೋಸ್ಕರ, ಅವಳ ನೆಮ್ಮದಿಗೋಸ್ಕರ. ನನ್ನಿಂದ ನನ್ನ ಯಾವುದಾದರೂ ಮಾತಿನಿಂದ ಅವಳ ನೆಮ್ಮದಿ ಹಾಳಾಗದೇ ಇರಲಿ ಅಂತ. ಆದರೆ
ಆದರೆ ಡಿಸ್ಟಿನಿ, ಅದೇ ವಿಧಿ ಅಂತ ಒಂದಿದೆಯಲ್ಲ, ಅದು ಮತ್ತೆ ಮತ್ತೆ ನನ್ನ ಅವಳೆದುರು ಹೋಗುವಂತೆ ಮಾಡ್ತಿದೆ. ನನ್ನ 1000 ಪ್ರಯತ್ನದ ಹೊರತಾಗಿಯೂ ಕೂಡ ನಾನೇನು ಮಾಡಲಿ ಎಂದುಕೊಳ್ಳುತ್ತಾ ಮಹಡಿಯ ಮೆಟ್ಟಿಲು ಹತ್ತಿ ಅವಳ ರೂಮಿನ ಎದುರು ನಿಂತಿದ್ದ ಶರಶ್ಚಂದ್ರ ಡೋರ್ ನಾಕ್ ಮಾಡಿದ್ದ. ಇವಾಗ ಯಾರು ಬಂದವ್ರೆ? ಕಣ್ಣೀರು ಒರೆಸಿಕೊಂಡು ಗೋಡೆಯ ಮೇಲಿನ ಗಡಿಯಾರ ನೋಡಿದಳು. ಸಮಯ ರಾತ್ರಿಯ 9:35. ಅಯ್ಯೋ, ಮರ್ತೇ ಬಿಟ್ಟಿದ್ನಲ್ಲ. ಪಾಪ ತಾತ ಕೆಳಿಕ್ ಬಾ ಅಂತ ಹೇಳಿದ್ರು. ನನ್ನ ಬುದ್ಧಿಗೆ ಅವರೇ ಮ್ಯಾಕ್ ಬಂದ್ಬಿಟ್ರೇನೋ ಪಾಪ, ಛೇ ಎಂದುಕೊಳ್ಳುತ್ತಾ ಬಾಗಿಲು ತೆರೆದಿದ್ದಳು ಹುಡುಗಿ. ಎದುರಿಗೆ ನಿಂತವನನ್ನು ನೋಡಿದವಳಿಗೆ ಕಣ್ಣು ಮಂಜಾಯಿತು. ಕಣ್ಣೀರು ತುಂಬಿದ್ದ ಕಣ್ಣನ್ನು ಉಜ್ಜಿಕೊಂಡು ಮತ್ತೊಮ್ಮೆ ನೋಡಿದ್ದಳು ಪ್ರಾರ್ಥನಾ. ಶರಶ್ಚಂದ್ರ. ಅನುಮಾನವೇ ಇಲ್ಲ, ಮತ್ತೆ ಕಣ್ಣು ತುಂಬಿತ್ತು ಅವಳಿಗೆ. ಎದುರಿಗೆ ನಿಂತಿದ್ದ ಹುಡುಗಿಯನ್ನೇ ನೋಡುತ್ತಿದ್ದವನಿಗೆ ಏನೋ ಸರಿಯಿಲ್ಲ ಎನ್ನಿಸಿತು. ಅವಳ ಮುಖವನ್ನೇ ದೀರ್ಘವಾಗಿ ದಿಟ್ಟಿಸಿದ್ದ ಶರಶ್ಚಂದ್ರ. ಹುಡುಗಿ ಅಳುತ್ತಿದ್ದಳೆ. ಅವಳ ಕಣ್ಣು, ಆ ಕಣ್ಣು ನೋಡಿದರೆ ಹಾಗೆ ಅನ್ನಿಸ್ತಾ ಇದೆ. ಸಂಕಟವಾಯಿತು ನೋಡಿದವನಿಗೆ. ಪಾಪ, ಹುಡುಗಿ ಒಬ್ಬಳೇ ಇದ್ದಾಳೆ. ಇಂದು ಅವಳ ಜೊತೆಗೆ ಗೆಳತಿಯೂ ಇಲ್ಲ. ಒಂಟಿತನ ಕಾಡ್ತಿದೆಯೇನೋ. ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ತಾನೇ. ಮನೆ, ಊರು, ತನ್ನವರ ನೆನಪಾಗಿರಬೇಕು ಹುಡುಗಿಗೆ ಎಂದುಕೊಂಡವನಿಗೆ ನೋವಾಗಿತ್ತು. ತನ್ನವರು ಎನ್ನುವವರಿಲ್ಲದೆ ಬದುಕುವುದು ಎಂತಹ ನರಕ ಎನ್ನುವುದು ಅವನಿಗಲ್ಲದೆ ಇನ್ಯಾರಿಗೆ ಅರಿವಿರಲು ಸಾಧ್ಯ? ಪ್ರಾರ್ಥನಾ, ಕ್ಯಾನ್ ಐ ಎಂದು ಕೇಳಿ ಒಳಗಡೆ ಬಂದಿದ್ದ ಶರಶ್ಚಂದ್ರ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಯೇ ಇದ್ದ ಒಂದು ಟೇಬಲ್ ಮೇಲೆ ತಾನು ತಂದಿದ್ದ ಪ್ಲೇಟ್ ಮತ್ತು ಹಾಲಿನ ಲೋಟ ಇಟ್ಟು ಅವಳ ಕಡೆಗೆ ತಿರುಗಿದ್ದ. ಅವಳು ಅಲ್ಲಿಯೇ ನಿಂತಿದ್ದಳು. ಪ್ರಾರ್ಥನಾ, ಕಮ್ ಹಿಯರ್ ಎಂದಿದ್ದ ಅವನು ಮೃದುವಾಗಿ. ನಿಧಾನವಾಗಿ ಅವನ ಕಡೆ ತಿರುಗಿದ್ದಳು ಹುಡುಗಿ. ತಲೆ ಎತ್ತಿರಲಿಲ್ಲ. ತಲೆ ತಗ್ಗಿಸಿ ಅವನೆಡೆಗೆ ನಡೆದಿದ್ದಳು. ತನ್ನೆದುರು ನಿಂತ ಹುಡುಗಿಯ ಅತ್ತು ಬಳಲಿದ್ದ ಮುಖವನ್ನು ದಿಟ್ಟಿಸಿದವನಿಗೆ ಅತ್ಯಂತ ನೋವಾಗಿತ್ತು. ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಬೇಕೆಂಬ ಆಸೆಯನ್ನು ಬಲವಂತವಾಗಿ ತಡೆದಿದ್ದ ಶರಶ್ಚಂದ್ರ. ಯಾಕೆ ಪ್ರಾರ್ಥನಾ, ಯಾಕೆ ಊಟ ಮಾಡಲಿಲ್ಲ ನೀನು? ರಂಗಜ್ಜ ಅಂದರು, ನೀನು ಊಟ ಬೇಡ ಅಂದಂತಲ್ಲ, ಯಾಕೆ, ಏನಾಯಿತು? ಒಂದೂ ಮಾತಾಡಲಿಲ್ಲ ಅವಳು. ಹಾಗೆಯೇ ನಿಂತಿದ್ದಳು ತಲೆ ತಗ್ಗಿಸಿ, ನೆಲ ನೋಡುತ್ತಾ. ಅವಳ ಸನಿಹ ಸರಿದವನು. ಪ್ರಾರ್ಥನಾ, ಯಾಕೆ? ಮಮತಾ ಇಲ್ಲ ಅಂತ ಬೇಜಾರ? ಊರು, ಅಮ್ಮ, ಅಜ್ಜಮ್ಮ ನೆನಪಾದ್ರ? ಏನಾಯಿತು? ನೀನು ಹಿಂಗೆ ಸುಮ್ಮನೆ ನಿಂತಿದ್ರೆ ನಂಗೆ ಹೆಂಗೆ ಅರ್ಥ ಆಗಬೇಕು ಹೇಳು? ಮಾತಾಡು ಪ್ರಾರ್ಥನಾ. ಮತ್ತೊಮ್ಮೆ ಮೃದುವಾಗಿ ಕೇಳಿದ್ದ ಅವಳನ್ನು, ಅವಳ ಬಾಗಿದ್ದ ಮುಖವನ್ನೇ ನೋಡುತ್ತಾ. ತಡೆಯಲಾಗಲಿಲ್ಲ ಅವಳಿಗೆ. ನಿಂತಲ್ಲೇ ತನ್ನ ಅಂಗೈಯಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿದಳು ಪ್ರಾರ್ಥನಾ. ಒದ್ದಾಡಿ ಹೋಗಿದ್ದ ಅವಳ ರೋದನೆಯನ್ನು ನೋಡಿ ಶರಶ್ಚಂದ್ರ, ಅಪ್ಪು ಅಳ್ತಾ ಇದೆಯಾ ಎನ್ನುತ್ತಾ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಬಂಧಿಸಿದ್ದ ಶರಶ್ಚಂದ್ರ. ಯಾಕೋ, ಏನಾಯಿತು ನಿನಗೆ? ನನಗೆ ಹೇಳು ಅಪ್ಪು. ನಿನಗೆ ಯಾರೂ ಇಲ್ಲ ಈ ಮನೆಯಲ್ಲಿ ಅನ್ಕೋಬೇಡ. ನಾನಿಲ್ವಾ ನಿನಗೆ? ನಾನಿದ್ದೀನಿ. ನಿನಗೇನೇ ಸಮಸ್ಯೆ ಇದ್ದರೂ ನನಗೆ ಹೇಳು. ಪ್ಲೀಸ್ ಪ್ಲೀಸ್, ಈಗ ಅಳು ನಿಲ್ಲಿಸು. ಡೋಂಟ್ ಕ್ರೈ ಅಪ್ಪು. ನನ್ನಿಂದ ನಿನ್ನ ಅಳು ನಾನು ನೋಡೋಕ್ಕಾಗಲ್ಲ ಎಂದವನೇ ಅವಳನ್ನು ಬಾಚಿ ತಬ್ಬಿ ಅವಳ ಮುಖವನ್ನು ತನ್ನ ಎದೆಗೆ ಒರಗಿಸಿಕೊಂಡಿದ್ದ ಶರಶ್ಚಂದ್ರ. ಅವನ ಕಣ್ಣಲ್ಲೂ ನೀರಿತ್ತು. ಒಂದು ಕ್ಷಣ ಉಸಿರು ನಿಂತಂತಾಯಿತು ಹುಡುಗಿಗೆ ಅವನ ಅಪ್ಪುಗೆಯಿಂದ. ಏನೋ ಭದ್ರತೆಯ ಭಾವ ಅವನ ತೋಳಿನಲ್ಲಿ ಅವಳಿಗೆ. ತನಗೂ ತನ್ನವರೆಂದು ಯಾರೋ ಇದ್ದಾರೆ ಈ ಪ್ರಪಂಚದಲ್ಲಿ ಅನ್ನುವ ಸಮಾಧಾನ. ಅವನ ಎದೆಗೆ ಒರಗಿ ಮನಸಾರ ಹತ್ತು ಬಿಟ್ಟಿದ್ದಳು ಹುಡುಗಿ, ತನಗೆ ಸಮಾಧಾನ ಆಗುವವರೆಗೂ.